ವೆಲ್ಕಮ್ ಟು ದಲ್ಲಿಗೋ ಬ್ರೋ. ಇಲ್ಲೆಲ್ಲ ಇರೋ ಪ್ಲೇಸ್ಗಳಿಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಲ್ಲಿ ನಮಗೆ ಜಾಗಗಳು ಈ ಬಸ್ಸಲ್ಲಿ ಮಾಡಿರೋ ಚೆಕ್-ಇನ್ ಮಾಡಿರೋ ರೂಮಲ್ಲೇ ನಮಗೆ ಕರ್ಕೊಂಡು ಹೋಗ್ತಾರೆ. ವೋಲ್ವೋ ಬಸ್ಸು ಅಂತ ಹೇಳಿದಾಗ ಇರೋ ಏನೋ ಇದು ಹಿಂಗೈತೆ ಪರವಾಗಿಲ್ಲ ಅವರು. ಹಾಂ, ಚೆನ್ನಾಗೈತೆ ಗುರು, ಕಂಫರ್ಟ್ ಆಗಿರ್ಬೋದ್ರೆ ಸಾಕು ಗುರು. ಉದರ್ ಬೈಟು ಬೈ ಹಬ್ಬ. ಇದು ಲೆಗ್ ಸ್ಪೇಷಿಯಸ್ ಆಗಿದ್ರೆ ಸಾಕು ಗುರು ನಮಗೆ. ಸದ್ಯ ಗುರು ಇಲ್ಲಿರೋ ಈಟ್ಗೆ AC ಬಸ್ಸೇ ಇದೆ ಸದ್ಯ. ಇದಕ್ಕೆ ನಾವು ಒಬ್ರು ಕೊಟ್ಟಿರೋದು 600 ರೂಪಾಯಿ. ಬೆಳಿಗ್ಗೆ ಎಷ್ಟು 9:30 5 ಗಂಟೆ 5:05 ಗಂಟೆ ನಮಗೆ ಇಲ್ಲಿರೋ ಒಂದು 10 ಪ್ಲೇಸ್ ಏನೋ ಇದೆ, ಅದೆಲ್ಲ ತೋರಿಸ್ತಾರೆ. ಸೊ 600 ರೂಪಾಯಿ ಒಬ್ರಿಗೆ ಇದೆ, ಬೆಸ್ಟು ಅನ್ಕೋತೀವಪ್ಪ ವೋಲ್ವೋ ಬಸ್ಸಲ್ಲಿ. ಟ್ಯಾಕ್ಸಿ ನಿಮಗೆ ಪರ್ಸನಲ್ ಟ್ಯಾಕ್ಸಿನೂ ಕೊಡ್ತಾರೆ, ಅದರ ಪರ್ಸನಲ್ ಟ್ಯಾಕ್ಸಿ ಎಲ್ಲ ನಮಗೆ ಅವಶ್ಯಕತೆ ಇಲ್ಲ. ಸೊ ಹೋಗೋಣ. ಏನೋ ಲೋ ಅವ್ನು ನೋಡು, ಅವ್ನು ಆಲ್ರೆಡಿ ನಿನ್ನ ಮುಂದೆ ಕಾಲೇ ಒರಗಿಸ್ಕೊಂಡ್ಬಿಟ್ಟಿದ್ದಾನೆ ಬ್ರೋ. ಇಲ್ಲಿ ಫಸ್ಟ್ ಇಲ್ಲಿ ನಿಲ್ಲಿಸಿದ್ದಾರೆ. ಈ ಟೆಂಪಲ್ ಒಳಗಡೆ ಹೋಗಿ ಬಂದ್ವಿ. ಲಕ್ಷ್ಮೀನಾರಾಯಣ್ ಮಂದಿರ್ ಅಂತ, ಇದು ಬಿರ್ಲಾ ಮಂದಿರ್ ಅಂತ ಕೂಡ ಕರೀತಾರೆ. ಒಳಗಡೆ ಹೋಗಿ ಬಂದ್ವಿ. ಅಲೋ ಇಲ್ಲ ಒಳಗಡೆ, ಮೊಬೈಲೆಲ್ಲ ಅಲ್ಲೇ ಲಾಕರಲ್ಲೇ ಇಟ್ಕೊಂಡ್ಬಿಟ್ರು. ಲಾಕರ್ ಇದೆ ಅಲ್ಲೇ ಇಟ್ಕೊಂಡ್ಬಿಟ್ರು. ಇದು ಎಂಟ್ರಿ ಆಗಿತ್ತು ಗುರು. ಒಳಗಡೆ ಬಿರ್ಲಾ ಮಂದಿರ್ ಅಂತ ಕರೀತಾರೆ ಇದಕ್ಕೆ, ಇನ್ನೊಂದು ಹೆಸರು. ಅದ್ರದ್ದು ಡೀಟೇಲ್ಸ್ ಒಳಗಡೆ ಹಾಕಿದ್ರು. ಇದು ಏನೋ ಇದು ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಗಾಂಧೀಜಿನೇ ಅಂತ ಇನಾಗ್ರೇಟೆಡ್ ಮಾಡಿದ್ದು ಈ ಪ್ಲೇಸ್ನ, ಈ ಬಿರ್ಲಾ ಮಂದಿರ್ನ ಗಾಂಧೀಜಿಯವರೇ ಇನಾಗ್ರೇಟ್ ಮಾಡಿ ಇದು ಮಾಡಿರೋದು. ಇದು ತುಂಬ ಫೇಮಸ್ ಇದು ಬಿರ್ಲಾ ಮಂದಿರ್. ಏನೋ ಇದ್ರ ಹೆಸರು ಕುಲ್ಚಾ ಅಂತೆ ಗುರು. ಇದೆ ನಮ್ಮದು ಬೆಳಗ್ಗೆ ನಾಷ್ಟ. ಏನೋ ಚೆನ್ನಾಗಿದೆ, ಟೇಸ್ಟ್ ಮಾಡಬೇಕು. ಚೆನ್ನಾಗೈತೇನೋ ಕುಲ್ಚಾ? ವಿಷ್ಣು ಚೆನ್ನಾಗೈತಾ? ಅವ್ನು ತಿಂತಾವನೇನು, ರಿವ್ಯೂನೇ ಕೊಡ್ತಾ ಇಲ್ಲ ಅವನು. ರೊಟ್ಟಿ ಹೋಗ್ಬಿಟ್ಟೈತೆ, ಫ್ರೈ ಮಾಡಿ ಟೇಸ್ಟ್ ಇರೋದು ಹೆಂಗೆ ಅನ್ಸುತ್ತೆ ಕಣೋ. ನೋಡೋಣ ಇರು ಗುರು. ರಾಷ್ಟ್ರಪತಿ ಭವನ ಹತ್ರ ಬಂದಿದ್ದೀವಿ ಗುರು. ಫುಲ್ಲು ಅಷ್ಟು ಹತ್ತಿರ ಎಲ್ಲ ಹೋಗೋಕ್ಕಾಗೋದಿಲ್ಲ ಗುರು. ಅಲ್ಲಿ ಹೋಗ್ಬೇಕಾಗುತ್ತೋ ಇಲ್ಲ, ಪಬ್ಲಿಕ್ಗೆ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ. ಹೋಗ್ಬೋದು ಅನ್ಕೋತೀನಿ ಮೋಸ್ಟ್ಲಿ. ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಅದು ಇಲ್ಲಿ ಬರೋದು ಡೌಟು ಅಂತೆಲ್ಲ ಕತೆ ಹೊಡೆದ ನೋಡಿ. ಇಲ್ಲಿಂದ ಇಷ್ಟೇ ಕಾಣಿಸೋದು. ಮೋಸ್ಟ್ಲಿ ಆ ಕಡೆ ಎಲ್ಲ ಹೋಗ್ಬೋದು. ಇವ್ರದ್ದು ಗ್ರೂಪ್ ಟೂರ್ ಅಂತ ಬಂದರೆ ನೋಡಿ, ಇದೊಂದೇ ಗೋಳು. ಅಲ್ಲಿ ಹತ್ರ ಎಲ್ಲ ಕರ್ಕೊಂಡು ಹೋಗೋದೇ ಇಲ್ಲ. ಸ್ವಲ್ಪ ದೂರದಿಂದನೇ ತೋರಿಸ್ತಿದ್ದಾನೆ. ಗ್ರೂಪ್ ಟೂರ್ ಅಂತ ಬಂದರೆ ಇದೆ. ನಾವು ಇಂಡಿಪೆಂಡೆಂಟ್ ಆಗಿ ಅಂತ ಹೋಗಿದ್ರೆ, ಬಟ್ ಇದೆಲ್ಲ ಸ್ವಲ್ಪ ಗೊತ್ತಿದ್ರೇ ಮಾಡೋಕ್ಕಾಗೋದು. ಸೊ ಫಸ್ಟ್ ಟೈಮ್ ಇರಲಿ. ಸೊ ಇಲ್ಲಿಂದಾನೆ ನೋಡ್ಕೊಂಬಿಡಿ. ಇಲ್ಲಿಂದಾನೆ ರಾಷ್ಟ್ರಪತಿ ಭವನ್ ಸಖತ್ತಾಗೈತೆ ನೋಡೋಕೆ. ಇಲ್ಲಿಂದ ಇಲ್ಲಿರೋ ಏರಿಯಾಗಳು ಮಾತ್ರ ಸಖತ್ತಾಗತ್ತೆ ಗುರು. ಹೆವಿ ಟೈಟ್ ಸೆಕ್ಯೂರಿಟಿ ಮಾತ್ರ. ಎಲ್ಲಿ ನೋಡಿದ್ರು ಮಿಲ್ಟ್ರಿ ಅವರು, ತುಂಬಾ ಟೈಟ್ ಸೆಕ್ಯೂರಿಟಿ ಮಾತ್ರ. ತುಂಬ ಚೆನ್ನಾಗಿದೆ ಇಲ್ಲಿ. ಬಿಸಿಲು ಅಷ್ಟೇ ಚೆನ್ನಾಗಿದೆ ಗುರು ಇಲ್ಲಿ. ಯಪ್ಪ, ಅಷ್ಟೊತ್ತಿಗೆ ಬೆಂದೋಗ್ಬಿಟ್ಟು. ಇಂಡಿಯಾ ಗೇಟ್ ಗುರು. ಇಂಡಿಯಾ ಗೇಟ್ ಹತ್ರ ಬಂದ್ವಿ ಈಗ. ಹೆವಿ ಲೆಂತ್ ಇದೆ ಗುರು ಇದು. ಇಲ್ಲಿ ಯಾವುದೋ ಈ ರೋಡಿಂದ ಅಲ್ಲಿ ಯಾವುದೋ ರೋಡ್ ಇದೆ, ಅಲ್ಲಿ ಗಂಟ ಅದೇನೋ ಕಾಣಿಸ್ತಾ ಅಷ್ಟು ದೂರ. ತುಂಬ ಲೆಂತ್ ಸ್ಟ್ರೆಚ್ ಇದೆ ಇದು. ಸೂಪರ್ ಆಗಿದೆ ಗುರು ಜಾಗ ಇದು. ಆ ಕಡೆನೂ ಹೋಗ್ಬೋದಿತ್ತು. ನನ್ನ ಮಗ ಈ ಕಡೆ ನಿಲ್ಲಿಸ್ಬಿಟ್ಟ. ರೋಡ್ ಕ್ರಾಸ್ ಮಾಡಬೇಕು. ಕ್ರಾಸ್ ಆಗಲ್ಲ ಇಲ್ಲಿ, ಹತ್ರ ಹೋಗಕ್ಕೆ ಆಗ್ತಾಯಿಲ್ಲ. ನೋಡ್ಕೊಳ್ಳಿ ಇಂಡಿಯಾ ಗೇಟ್. ಯಪ್ಪ, ಇಲ್ಲಿ ಬಿಸಿಲು ಆಗ್ತಾಯಿಲ್ಲ ಗುರು. ಲೋ ಹೆಂಗಿದೆ ವಿಷ್ಣು ಬಿಸಿಲು? 39 ಡಿಗ್ರಿ ಇದೆ ಕಣೋ. 38 ಆಯ್ತು ಈಗ. ಇನ್ನೂ ಇವಾಗ 2 ಗಂಟೆಗೆ ಆಗುತ್ತೆ ನೋಡು ಇನ್ನೂ ಬಿಸಿಲು. ನಾವಂತೂ ಬೆಂಗಳೂರಿಗೆ ಬರೋಷ್ಟೊತ್ತಿಲ್ಲಿ ಫುಲ್ ಟ್ಯಾನ್ ಆಗಿಬಿಟ್ಟಿರ್ತೀವಿ ಗುರು. ಇಂಡಿಯಾ ತುಂಬ ಜನ ಇದ್ದಾರೆ ಗುರು ಇಲ್ಲಿ. ಸ್ಕ್ಯಾಮ್ಗಳು ಬೇಜಾನ್ ನಡೆಯುತ್ತೆ, ಹುಷಾರಾಗಿರ್ಬೇಕು ಅಷ್ಟೇ ನಾವು. ಕ್ಯಾ ಭಯ್ಯ ಗುರು, ಇದು ಬಸ್ಸೋ ಗೊತ್ತಿಲ್ಲ ಗುರು. AC ಬಸ್ಸು. ಏನು AC-ನೋ ಏನಿದೋಪ್ಪ. ಗಾಳಿ ಬರೋ ಒಳ್ಳೆ ಮನೇಲಿ ಹೋಗೋ ಗಾಳಿನೇ ಬರಲ್ಲ ಗುರು. ಫ್ಯಾನು ವೇಸ್ಟ್. AC ಗುರು, ಇದು ಯಾವನ್ ಗುರು AC ಬಸ್ ಅಂದದ್ದು ಇದಕ್ಕೆ? ಇದು ಬಿಟ್ಟರೆ ಏನಿದು, ಇದ್ರಲ್ಲಿ ಗಾಳಿನೇ ಬರ್ತಾಯಿಲ್ಲ. ಅಯ್ಯೋ ಲೋ, ಹೆಂಗಿದೆಯೋ AC ಬಸ್ ಇದು? ಎಷ್ಟು
ಅವರು ಒದ್ಲಾಡ್ತಾರೆ. ಹೇಳ ಹೆಗ್ಗೋ ಇದೆ ಎ ಸಿ ಬಸ್ ಇದು. ಎ ಸಿ ಇದಕ್ಕೂ ಇಲ್ಲಿ ದುಡ್ಡೇನೋ ತಗೋತಾರೆ ಗುರು. ದುಡ್ಡಿಗೆ ವ್ಯಾಲ್ಯೂನೇ ಇರಲ್ಲ, ಅಷ್ಟು ಸ್ಯಾಟಿಸ್ಫ್ಯಾಕ್ಷನೇ ಇರಲ್ಲ. ವರ್ತ್ ರೇಟ್ ಅನ್ಸೋದೇ ಇಲ್ಲ. 300 ಇಲ್ಲ, ಬಟ್ಟಲೆಲ್ಲ ಡಬಲ್ ರೇಟೇ ಕೇಳ್ತಾರೆ ಗುರು ಎಲ್ಲ ಇಲ್ಲಿ. ಬಟ್ ಸರಿ, ದುಡ್ಡು ಜಾಸ್ತಿ ತೊಗೊಂಡ್ರು ಹಾಳಾಗೋಗ್ಲಿ, ಅದಕ್ಕೊಂದು ವರ್ತ್ ಒಂದು ಮಾಡಿಸೋದೇ ಇಲ್ಲ. ಅದೇ ಬೇಜಾರಿಲ್ಲಿ. ನನ್ನ ಮಕ್ಕಳು ಗುರು ಇವರು ಇಲ್ಲೆಲ್ಲ. ಗುರು ಇದು ಯಾವುದೋ ನಾನ್ ವೆಜ್ ಥಾಲಿ ಕೊಟ್ಟಿದ್ದಾನೆ ಗುರು. ಇದರಲ್ಲಿ ರೈಸ್ ಮಾತ್ರ ಅನ್ಲಿಮಿಟೆಡ್, ಚಿಕನ್ ಪೀಸ್ ಮಾತ್ರ ಅನ್ಲಿಮಿಟೆಡ್ ಇಲ್ಲ. ಇದಕ್ಕೊಂದಕ್ಕೆ 290 ರೂಪಾಯಿ ತೊಗೊಂಡಿದ್ದಾನೆ ಗುರು. ಅನ್ಲಿಮಿಟೆಡ್ ವಿತೌಟ್ ಚಿಕನ್ ಮಾತ್ರ ಅನ್ಲಿಮಿಟೆಡ್ ಇಲ್ಲ. ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆಯಾ? ಹಾಂ ರೆಡಿ ತಿಂತಾವನೆ. ಬರೀ ರೈಸ್ ಮಾತ್ರ ಅನ್ಲಿಮಿಟೆಡು, ಈ ಚಿಕನ್ ಅನ್ಲಿಮಿಟೆಡ್ ಇಲ್ಲ ಅಷ್ಟೇ. ಹಾಂ ತಿನ್ನೋಣ ಲಂಚ್ ಟೈಮ್. ಗುರು ನಾವು ಬಂದಿದ್ದೀವಿ ಇವಾಗ ಕುತುಬ್ ಮಿನಾರ್ ನೋಡಿ. ಇಲ್ಲಿ ನೋಡೋಕೆ ತುಂಬ ಸಕ್ಕತ್ತಾಗಿ ಕಾಣಿಸ್ತಿದೆ ಗುರು. ಹೇಟ್ ಇದೆ. ವೆಲ್ಕಮ್ ಟು ಕುತುಬ್ ಮಿನಾರ್. ಸೊ ಈ ಕುತುಬ್ ಮಿನಾರ್ನ ಆ್ಯಕ್ಚುಲಿ ಇದ್ರದ್ದು ಕುತುಬ್ ಮಿನಾರ್ದು ಡೀಟೇಲ್ಸ್ ಎಲ್ಲ ಅಲ್ಲಿ ಮುಂದೆ ಹಾಕಿದ್ದಾರೆ, ತೋರಿಸ್ತೀನಿ. ನನಗೆ ಗೊತ್ತಿರೋ ಪ್ರಕಾರ ಈ ಕುತುಬ್ ಮಿನಾರ್ನ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಕುತುಬುದ್ದೀನ್ ಐಬಕ್. ಕಂಪ್ಲೀಟ್ ಮಾಡಿಲ್ಲ ಅವನಷ್ಟೇ, ಸ್ಟಾರ್ಟ್ ಮಾಡಿದ್ದಕ್ಕೆ ಅಡಿಪಾಯ ಹಾಕಿದ್ದೆ ಕುತುಬುದ್ದೀನ್ ಐಬಕ್ ಅನ್ನೋ ಒಬ್ಬ ರಾಜ. ಆಮೇಲೆ ಅದು ಕಂಪ್ಲೀಟ್ ಮಾಡಿದ್ದು ಅದು ಯಾವುದೋ ಅವ್ರ ಹೆಸರಿಂದಾನೇ ಬರುತ್ತೆ. ಕುತುಬ್ದಿಂದನೇ ಸಮಥಿಂಗ್ ಹೆಸರು ಬರುತ್ತೆ ಅವ್ರದ್ದು, ಕಂಪ್ಲೀಟ್ ಮಾಡಿದವ್ರದ್ದು. ಪೇಂಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಗುರು. ಇದ್ರ ಮೇಲೆ ಅದು ಹೆಂಗೆ ಕೆತ್ತಿದವ್ರು ಗುರು, ಸೈಕು ನೋಡಿ ಹೆಂಗಿದೆ. ಹೆಂಗಿದೆಯೋ ನೋಡಿ. ನಮ್ಮ ವಿಷ್ಣು ಆಲ್ರೆಡಿ ಪೋಸ್ಟ್ ಕೊಡ್ತಾನೆ ಕುತುಬ್ ಮಿನಾರ್ ಮುಂದೆ. ಸೊ ನೋಡಿ ಇಲ್ಲಿದೆ ಅದರದ್ದು ಡೀಟೇಲ್ಸ್ ಎಲ್ಲ. ನೋಡಿ 238 ಅಡಿ ಇದೆ ನೋಡಿ. ಮತ್ತು 379 ಸ್ಟೆಪ್ಸ್ ಇದೆ. ಹೈಯೆಸ್ಟ್ ಸ್ಟೋನ್ ಟವರ್ ಇನ್ ಇಂಡಿಯಾ. ಹಾಂ ಇದೆ. ಇನ್ನೂ ಏನೇನೋ ಇದೆ ಗುರು ಇಲ್ಲಿ ನೋಡಿ. ಸೂಪರ್ ಆಗಿದೆ. ಈ ಪೇಂಟಿಂಗ್ ಮಾತ್ರ ಇದು ಹೆಂಗೆ, ಯಾರು ಗುರು ಇದನ್ನೆಲ್ಲ ಮಾಡಿರೋದು? ಹೆಂಗಿದೆ ನೋಡಿ ಈ ಡಿಸೈನು, ಎಷ್ಟು ಸಕ್ಕತ್ತಾಗಿದೆ ನೋಡಿ. ಆರ್ಕಿಟೆಕ್ಚರ್ ಸ್ಟೈಲ್ ಸೂಪರ್ ಆಗಿದೆ ಮಾತ್ರ. ನೈಸ್ ಆರ್ಕಿಟೆಕ್ಚರ್ ನೋಡಿ. ಅದು ಹೆಂಗಿದೆ, ಇಷ್ಟ ಆಯಿತು. ಸ್ಟೈಲ್ ತುಂಬ ಚೆನ್ನಾಗಿದೆ ಇದು ನೋಡಿ, ನೈಸ್. ಇಲ್ಲಿ ಒಳಗಡೆ ಇನ್ನೂ ಸೂಪರ್ ಆಗಿದೆ ಗುರು ಜಾಗ ನೋಡಿ ಹೆಂಗಿದೆ. ಅಲ್ಲೇನೋ ದೊಡ್ಡ ಇದಿದೆ ನೋಡಿ, ಸಕ್ಕತ್ತಾಗಿದೆ. ಬಟ್ ಎಲ್ಲ ಡೆಸ್ಟ್ರಾಯ್ ಆಗೋಗಿದೆ. ಇಷ್ಟನ ಉಳಿದಿದೆಯಲ್ಲ ಪುಣ್ಯ ನೋಡಿ. ಅಲ್ಲೊಂದು ಇದೇ ಥರ ಇತ್ತು, ಅದು ಒಡೆದೋಗಿದೆ. ತುಂಬ ಚೆನ್ನಾಗಿತ್ತು ಅನಿಸುತ್ತೆ. ಇದು ಎಲ್ಲ ಡ್ಯಾಮೇಜ್. ಇಷ್ಟನ ಇರೋದೇ ಪುಣ್ಯ. ಇದನ್ನು ಮೇಂಟೈನ್ ಮಾಡಿಲ್ಲ ಅಂದರೆ ಕಷ್ಟ ನೋಡಿ. ಹೆಂಗಿದೆ ಇದ್ರದ್ದು ಸ್ಟೈಲು, ಯಪ್ಪ ಸೂಪರ್ ಆಗಿದೆ ನೋಡಿ. ಗುರು ಬಂದಿದ್ದೀವಿ ಗುರು ಲೋಟಸ್ ಟೆಂಪಲ್ಗೆ. ಅಲ್ಲ ಗುರು ಇಲ್ಲೆಲ್ಲ ಓಕೆ, ಆದರೆ ಇದಕ್ಕೆ ಹೋಗೋದೇ ಎಷ್ಟು ಒಂದು ಆಲ್ಮೋಸ್ಟ್ 3/4 ಕಿಲೋಮೀಟ್ರಿಂದ 1 ಕಿಲೋಮೀಟ್ರ್ ಐತೆ ಗುರು. ಅಲ್ಲಿಂದ ಅಲ್ಲೆಲ್ಲೋ ಎಂಟ್ರಿ ಕೊಟ್ಟಿದ್ದು ನಾವು. ಇಲ್ಲಿಂದ ಅಲ್ಲೆಲ್ಲೋ ಇನ್ನೂ ದೂರ, ಇಲ್ಲಿಂದ ಹಿಡಿದು ಆ ಲೋಟಸ್ ಎಂಟ್ರಿ ಹೋಗಿ ಕೊಡೋಕ್ಕೆ ಎಷ್ಟು ದೂರ ನಡಿಬೇಕು ಗೊತ್ತಾ ಗುರು. ಇದು ಯಾವ್ದು ಗುರು ಪ್ಲ್ಯಾನ್ ಇದು? ಇದೇನೋ ನೋಡೋಕೆ ಚೆನ್ನಾಗೈತೆ. ಇನ್ನೊಂದು ಹೇಳಿದ್ರು ಇದ್ರ ಒಳಗಡೆ ಹೋದರೆ 25 ನಿಮಿಷ ಬರೋಕ್ಕಾಗಲ್ವಂತೆ, ಅದೇನೋ ಪ್ರೇಯರ್ ಇರುತ್ತಂತೆ. ಅದೇ ಹಾಳಾಗೋಗ್ಲಿ ಗುರು. ಇದು ಬಿಸಿಲಲ್ಲಿ ಹೆಂಗೂರು 43 ಡಿಗ್ರಿ ಐತೆ ಗುರು ಇವಾಗ. ಇಲ್ಲಿ ನಡೆಯೋದೇ ಇರೋದು ಬಾಧೆ. ಯಪ್ಪ ಚೆನ್ನಾಗೈತೆ ನೋಡೋಕ್ಕೆ. ಅಲ್ಲೆಲ್ಲ ಭಯ ಚೆನ್ನಾಗೈತೆ ನೋಡೋಕ್ಕೆ. ಇಲ್ಲಿ ಲೋಟಸ್ ಟೆಂಪಲ್ ಕೆಳಗಡೆ ಇದ್ದೀವಿ ಗುರು. ಇದು ಬಂದು ಆ್ಯಕ್ಚುಲಿ ಇದು 25 ನಿಮಿಷ ಪ್ರೇಯರ್ ನಡೆಯುತ್ತೆ. ಸೊ ಆಲ್ರೆಡಿ ಇವಾಗ ಮೇಲ್ಗಡೆ ಪ್ರೇಯರ್ ನಡೀತೈತೆ.
ಇದಾದ್ಮೇಲೆ ಈಗ ಈ ಬ್ಯಾಚ್ ಎಲ್ಲಿರೋರು ಹೋಗಬೇಕು. ಇದಕ್ಕೂ 25 ಆಲ್ರೆಡಿ ಆಗ್ಬಿಡೈತೆ 25. ಹೋಗಿ ಇವ್ರು 25 ನಿಮಿಷ ಆಗಿಷ್ಟು ನಮ್ಮ ಬಸ್ ವೆಯ್ಟ್ ಮಾಡಲ್ಲ. ಸೊ ಅದಕ್ಕೆ ನಾವು ಒಳಗಡೆ ಹೋಗಲ್ಲ ಗುರು. ನಾವು ರಿಟರ್ನ್ ಹೋಗೋದೆ ಇಲ್ಲಿ ಗಂಟ ಬಂದು ಅಷ್ಟೇ. ಹಾಂ, ಆಚೆಯಿಂದನೇ ನೋಡೋಕೆ ಚೆನ್ನಾಗಿದೆ ಗುರು ಇದು ದೂರದಿಂದ. ಗುರು ನಾವಿಲ್ಲಿ ರಾಜ್ಗಢ್ ಮೆಮೊರಿಯಲ್ಗೆ ಬಂದಿದ್ದೀವಿ ಗುರು. ಮಹಾತ್ಮ ಗಾಂಧಿದು ಸಮಾಧಿ ನೋಡಿ. ಹೇಯ್ ಯೂಟ್ಯೂಬರ್ ಎಲ್ಲರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಹೀರೋ ಯಾಕೋ ನೋಡ್ರಿ. ಸರಿ ನೋಡಿಗುರು, ಸೂಪರಾಗಿದೆ, ಚೆನ್ನಾಗಿದೆ ಜಾಗನೂ ತುಂಬ ದೊಡ್ಡದಾಗಿದೆ. ನೋಡ್ದೇನೋ ಏನು ಹೇಳ್ಬೇಡಪ್ಪ ನೀನು, ನಿನ್ನ ರಿವ್ಯೂನೇ ಹೋಗ್ಬೇಡ ನೀನು. ನಾವು ಇಷ್ಟು ನೋಡು ಮರ್ಯಾದೆ ಇಲ್ಲ. ಏಯ್ ಸ್ಪೆಕ್ಸ್ ತೆಗಿಯೋ, ಮರ್ಯಾದೆ ಇಲ್ವೇನೋ? ನೋಡೋ ಏನು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ನೋಡೋ ಸ್ಪೆಕ್ಸ್ ಹಾಕೊಂಡು. ಇಂಡಿಪೆಂಡೆಂಟ್ ಕೊಡ್ಸ್ದವ್ನು ಮುಂದೆ ಮಾತಾಡೋ ಮಾತೇನೋ ಇದು. ಥ್ಯಾಂಕ್ ಯು ಏನೇನೋ ಥ್ಯಾಂಕ್ ಯು ಗಾಂಧೀಜಿ ಅಂತೆ. ತುಂಬ ದೊಡ್ಡದಾಗಿದೆ ಗುರು ಜಾಗ, ಚೆನ್ನಾಗಿದೆ, ದೊಡ್ಡ ಜಾಗ. ಅದ್ರ ಬೇಜಾರು ಅಂದರೆ ಬಿಸಿಲಲ್ಲಿ ಹಾಕ್ಬಿಟ್ಟಿದ್ದಾರೆ ಗುರು ಪಾಪ. ಸುಡಲ್ಲ ನೋಡಿ, ಏನೂ ಇಲ್ಲ ಮೇಲ್ಗಡೆ ಬಿಸಿಲಲ್ಲಿ 24 hours ಪಾಪ. ಒಂದು ಮರ ಇಟ್ಬಿಟ್ಟಿದ್ರೆ ಚೆನ್ನಾಗಿರೋದು. ದೊಡ್ಡ ಜಾಗ ಗುರು. ಇದೆಲ್ಲ ಟಿಕೆಟ್ ಏನಿಲ್ಲ, ಇದಕ್ಕೆಲ್ಲ ಫ್ರೀ. ಎಂಟ್ರಿ ಟಿಕೆಟ್ ಏನಿಲ್ಲ, ಫ್ರೀ.